ಕೊರೋನಾ ವ್ಯಾಕ್ಸಿನ್ಗೂ ಕೊರೋನಾಗೂ ಕೊರೋನರಿ ಆರ್ಟರಿ ಡಿಸೀಸ್ಗೂ ಸಂಬಂಧ ಇಲ್ಲ. ಏನಾಗಿದೆ ಅಂತಂದರೆ ಕಾನ್ಸಿಕ್ವೆನ್ಸು, ಕೊರೋನಾ ವ್ಯಾಕ್ಸಿನ್ ಇರೋದು ಅತ್ಯಂತ ಸೇಫ್ ಆಗಿರೋದು. ವಿಶ್ವದ 100 ದೇಶಗಳಿಗೆ ನಮ್ಮ ದೇಶದಿಂದ ಕೊರೋನಾ ಹೋಗಿದೆ. ಅವರೆಲ್ಲ ಮೋದಿಯವ್ರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಜನರನ್ನ ಉಳಿಸಿದ್ರಿ ಅಂತ. ವಿಶ್ವ ಆರೋಗ್ಯ ಸಂಸ್ಥೆನೇ 45 ಲಕ್ಷ ಜನರ ಜೀವ ಉಳಿಸಿದೆ ಅಂತ ಕೊರೋನಾ ವ್ಯಾಕ್ಸಿನ್ಗೆ ಹೇಳಿದಾಗ, ಕೊರೋನಾ ವ್ಯಾಕ್ಸಿನ್ನಿಂದ ಅಂತ ಹೇಳೋದು ಅತ್ಯಂತ ಮೂರ್ಖತನ, ಅವೈಜ್ಞಾನಿಕವಾದಂಥ ಮಾತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಭಾರತದ ಕೊರೋನಾ ವ್ಯಾಕ್ಸಿನ್ ಇದೆಯಲ್ಲ, ಅದು ಅಂದರೆ ನೆಗಡಿಗೆ ಕಾರಣವಾಗುವಂಥ ಎಡಿನೋ ವೈರಸ್, ಈ ಕಾಮನ್ ಕೋಲ್ಡ್ ಅಂತೀವಲ್ಲ, ಆ ನೆಗಡಿಗೆ ಬರುವಂಥ ವೈರಸ್ ಇದೆಯಲ್ಲ, ಎಡಿನೋ ವೈರಸ್ ಮೇಲೆ ಕೊರೋನಾದು ಸ್ಪೈಕು, ಕೊರೋನಾ ವೈರಸ್ಸೇ ಅಲ್ಲ, ಅದ್ರ ಮೇಲಿರೋ ಬರೀ ಸ್ಪೈಕ್ ಪ್ರೋಟೀನ್ ಮಾತ್ರ ಹಾಕಿದ್ದಾರೆ. ಸೊ ಸ್ಪೈಕ್ ಪ್ರೋಟೀನಿಂದ ಸಾಯೋಕ್ಕಾಗೋದಿಲ್ಲ. ನೆಗಡಿ ಕೆಮ್ಮಿಂದ ಸತ್ತವ್ರನ್ನ ನಾವು ಕಂಡೇ ಇಲ್ಲ ಜಗತ್ತಲ್ಲಿ. ಯಾಕಂದರೆ ನೆಗಡಿ ಬರುತ್ತೆ ಹೋಗುತ್ತೆ, ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಅಟಿನ್ಯೂಯೇಟ್ ಆಗಿದ್ದು, ಅಂದರೆ ಅದ್ರ ಕ್ಷಮತೆಗೆ ಕಡಿಮೆ ಮಾಡಿದ್ದು. ಅಂಥ ವ್ಯಾಕ್ಸಿನಿಂದ ಹೆಂಗೆ ಸಾಯೋಕ್ಕೆ ಸಾಧ್ಯ? ಇಡೀ ವಿಶ್ವದಲ್ಲೇ ಭಾರತೀಯ ವ್ಯಾಕ್ಸಿನು ಅತ್ಯಂತ ಸೇಫ್ ಅಂತ ಗೊತ್ತಾಗಿರೋದ್ರಿಂದ ನಾವು ವ್ಯಾಕ್ಸಿನಿಂದ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದು ಏನಾಗಿದೆ ಅಂತಂದರೆ, ಕೊರೋನಾ ಬಂದಾಗ ಲಾಕ್ಡೌನ್ ಆಗಿ ಕೂತಲ್ಲೇ ಕೂತ್ಕೊಂಡು ಇದು ಶುರುವಾಯಿತು. ನೀವು ಬಹುಶಃ ನೋಡಿರ್ಬೋದು, ಲಾಕ್ಡೌನ್ ಆಗೋ ಮೊದಲು ಜನ ಕ್ಯೂ ನಿಂತಿದ್ದು ಎಲ್ಲಿ ನಿಂತಿದ್ರು? ಸರಾಯಿ ಅಂಗಡಿ ಮುಂದೆ ನಿಂತಿದ್ರು, ದಿನಸಿ ಅಂಗಡಿ ಮುಂದೆ ನಿಂತಿಲ್ಲ. ಮನೆಯಲ್ಲಿ ಊಟಕ್ಕೆ ತಿಂಡಿಗೆ ಕೂಡಿಡ್ಬೇಕಂತಿಲ್ಲ, ಸರಾಯಿಯನ್ನು ಕೂಡಿಟ್ಟಿದ್ರು. ಸೊ ಮನೆಯಲ್ಲಿ ಕೂತ್ಕೊಂಡು ಮೋಜು ಮಸ್ತಿ ಮಾಡಿಕೊಂಡು ಕುಡಿದು ಸಿಗರೇಟ್ ಸೇದೋದು, ಡ್ರಗ್ಸ್ ತಗೊಳ್ಳೋದು, ಗಾಂಜಾ ಸೇದೋದು, ಇದು ಮೊದಲು ಇರಲಿಲ್ಲ. ಈಗ ಮದ್ಯಪಾನ ಅನ್ನೋದು ಶರೀರದ ಎಲ್ಲ ಅವಯವಗಳನ್ನು ಹಾಳು ಮಾಡುತ್ತೆ. ಒಂದು ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೊಟ್ಟೆ ಉರಿ ಬಂದ್ಬಿಟ್ಟು ಹೊಟ್ಟೆ ಎಲ್ಲ ಸುಟ್ಟೋಗ್ಬಿಡುತ್ತೆ, ಒಳಗಡೆ ಮ್ಯೂಕಸ್ ಮೆಂಬ್ರೇನ್ ಎಲ್ಲ. ಎರಡನೇದು ಆಲ್ಕೋಹಾಲಿಕ್ ಸಿರೋಸಿಸ್ ಆಗುತ್ತೆ. ಮೂರನೇದು ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತಂದು, ಶನಿವಾರ ಪಾರ್ಟಿ ಮಾಡಿದಾಗ ಬಿಂಜ್ ಡ್ರಿಂಕಿಂಗ್ ಮಾಡಿರ್ತಾರಲ್ಲ, ಅವ್ರು ಬಿದ್ದವರು ಹೇಳೋದೇ ಇಲ್ಲ. ಆವಾಗ ಹಾರ್ಟ್ದು ಮಿಡಿತ, ಹೇಗೆ ನಾನು DJ ಮ್ಯೂಸಿಕ್ಗೆ ಹೇಳಿದ್ನಲ್ಲ, ಅದೇ ಥರ ಅಲ್ಲೂ ಕೂಡ ಹೃದಯ ಸ್ತಬ್ಧವಾಗಿ ಹೃದಯ ಸ್ತಂಭನದಿಂದ ಅವರು ಸತ್ತು ಹೋಗ್ತಾರೆ. ಅದ್ರ ಜೊತೆಗೆ ಪ್ರತಿ ಸಲ ಕುಡಿದಾಗ ಮೆದುಳಿನ 8ರಿಂದ 10 ಸಾವಿರ ಬ್ರೈನ್ ಸೆಲ್ಸು ಸತ್ತು ಹೋಗುತ್ತೆ. ಸೊ ಹಾಗಾಗಿ ಭಗವಂತ ಕೊಟ್ಟಂಥ ಆರೋಗ್ಯವನ್ನು ಹಾಳು ಮಾಡ್ತಾ ಇರೋದು ಇದೆ. ನೀವು ನೋಡಿರ್ಬೋದು, ಅಷ್ಟು ಜನ ಹಾಸನ ಸುತ್ತಮುತ್ತಲು ಎಲ್ಲರೂ ತೀರ್ಕೊಂಡ್ರು, ಅದೆಲ್ಲದಂತ ಸುಮಾರು ಜನ ತೀರ್ಕೊಂಡ್ರು. ದಿಢೀರಂತ ನಿಂತೋಯ್ತು. ಯಾಕೆ? ಈಗ ದಿಢೀರಂತ ಅಷ್ಟು ಸಾಯ್ತಾ ಇಲ್ಲ, ಆಯಿತು. ಈಗ ಯಾಕೆ ನಿಂತೋಯ್ತು ನೋಡಿದ್ದೀರಾ ಏನಾಯ್ತು ಅಂತ? ಇದು ಮಹಾರಾಷ್ಟ್ರದಿಂದ ಪೊಲೀಸ್ನವ್ರು ಬಂದು ಒಂದು ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿದರು, ಡ್ರಗ್ಸ್ನ. ಆಂಧ್ರ ಪ್ರದೇಶದಿಂದ ಬಂದು ಇನ್ನೊಂದು ಫ್ಯಾಕ್ಟ್ರಿನ ಕ್ಲೋಸ್ ಮಾಡಿದರು. ಮೈಸೂರಂಥ ಸಾಂಸ್ಕೃತಿಕ ನಗರಿಯಲ್ಲಿ, ಮಹಾರಾಜರು ಕಟ್ಟಿದಂಥ ಉತ್ತಮವಾದಂಥ ಆ ನಗರಿಯಲ್ಲಿ ಡ್ರಗ್ ಪ್ರೊಡಕ್ಷನ್ ಮಾಡುವಂಥ ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡು ನಮ್ಮ ಯುವಕರನ್ನು ಸಾಯಿಸ್ತಾರೆ ಅಂದರೆ ಇದಕ್ಕಿಂತ ನೀಚತನ ಬೇಕಾ ನಿಮಗೆ? ಸೊ ನಾವು ಮಾಡೋ ನೀಚತನದಿಂದ ಅನುಭವಿಸಿದ್ರೆ ಕೊರೋನಾನಿಂದ ಅಂತ ಕೊರೋನಾಗೆ ಬೆರಳು ಮಾಡೋದು, ಇದು ಯಾವ ನ್ಯಾಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರಿಗಾದರೂ ಒಂದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇದ್ದವ್ರಿಗೆ ಅರ್ಥ ಆಗುತ್ತೆ. ವ್ಯಾಕ್ಸಿನ್ ಅನ್ನೋದು ಜೀವ ಉಳಿಸಕ್ಕಿರೋದು, ಈ ಡ್ರಗ್ಸ್ ಅನ್ನೋದು ಅದು ಡಿಸ್ಟ್ರಾಯ್ ಮಾಡೋಕ್ಕೆ. ಇಷ್ಟನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜನರಿಗೆ ಬುದ್ಧಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.